ಸ್ನೇಹಿತರೆ, 2024-25 ಸಾಲಿನ SSLC ಎಕ್ಸಾಮ್ 1 ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ. ವಿದ್ಯಾರ್ಥಿಗಳು SSLC ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಫೋಟೋ ಕಾಪಿಗಳಿಗಾಗಿ ಅಪ್ಲೈ ಮಾಡಬೇಕಾದ್ರೆ ಮೊಬೈಲ್ನಲ್ಲಿಯೇ ತಮ್ಮ ಉತ್ತರ ಪತ್ರಿಕೆ ಒಂದು ಫೋಟೋ ಕಾಪಿಗಾಗಿ ಅಪ್ಲೈಯನ್ನು ಮಾಡಬೇಕಾದ್ರೆ ಪ್ಲೇಸ್ಟೋರ್ನಲ್ಲಿ ನೋಡಿ, ಇಲ್ಲಿ ಕರ್ನಾಟಕ ಒನ್ ಆ್ಯಪನ್ನು ನಾವು ಮೊದಲಿಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕರ್ನಾಟಕ ಒನ್ ಆ್ಯಪ್ ಇನ್ಸ್ಟಾಲ್ ಆಗ್ತಾಯಿದೆ. ಇನ್ಸ್ಟಾಲಿಂಗ್ ಅಂತ ಬರ್ತಾಯಿದೆ. ಓಪನ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡ್ಬೋದು, ಇಲ್ಲಿ ಗೆಟ್ ಸ್ಟಾರ್ಟೆಡ್ ಬಟನ್ ಇದೆ. ಕ್ಲಿಕ್ ಮಾಡ್ತೇನೆ. ಲೆಟ್ಸ್ ಕ್ರಿಯೇಟ್ ಲಾಗಿನ್ ಯುವರ್ ಅಕೌಂಟ್ನಲ್ಲಿ ಮೆಂಟರ್ ಮೊಬೈಲ್ ನಂಬರಲ್ಲಿ ಮೊಬೈಲ್ ನಂಬರನ್ನು ಕೊಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಮೊಬೈಲ್ಗೆ ಬಂದಿರತಕ್ಕಂಥ OTPಯನ್ನು ಈ ಬಾಕ್ಸ್ನಲ್ಲಿ ಕೊಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ವಾಟ್ ಡಿಫೈನ್ಸ್ ಯು ದ ಬೆಸ್ಟ್ ಅಂತ ಸ್ಕ್ರೀನ್ ಬಂತು. ಇಲ್ಲಿ ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ಕೋತೇನೆ. ಹೆಲ್ಪ್ಸ್ ಯು ನೋ ಯು ಬೆಟರ್. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಪಿನ್ ಕೋಡ್ ಇದೆ. ಇಲ್ಲಿ ಸ್ಟೂಡೆಂಟ್ ಫಸ್ಟ್ ನೇಮ್, ಲಾಸ್ಟ್ ನೇಮ್ ಮತ್ತು ಪಿನ್ ಕೋಡ್ ಕೊಡಬೇಕು. ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಪರ್ಮಿಷನ್ ಕೇಳುತ್ತೆ, ಅಲೋ ಕೊಡ್ತಾನೆ. ಈಗ ನೋಡ್ಬೋದು, ಇಲ್ಲಿ ಸರ್ವಿಸಸ್ ಲಿಸ್ಟ್ ಇದೆ. ಇದರಲ್ಲಿ SSLC ಆರ್ ಸೆಕೆಂಡ್ PUC ಎಕ್ಸಾಮಿನೇಷನ್ ಅಂತ ಒಂದು ಬಟನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. SSLC ಮೇಲೆ ಕ್ಲಿಕ್ ಮಾಡ್ತೇನೆ. ಸರ್ವಿಸಸ್ ಅಪ್ಲೈ ಫಾರ್ SSLC ಫೋಟೋ ಕಾಪಿ ನ್ಯೂ ಬ್ಲಿಂಕ್ ಆಗ್ತಾಯಿದೆ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅಪ್ಲೈ ಫಾರ್ SSLC ಫೋಟೋ ಕಾಪಿ, ಅಪ್ಲೈ ಫಾರ್ ಫೋಟೋ ಕಾಪಿ ರೆಡ್ ಕಲರ್ ಕ್ಲಿಕ್ ಮಾಡ್ತೇನೆ. ಈಗ ನೋಡ್ಬೋದು, KSEAB SSLC ರಿಜಿಸ್ಟರ್ ನಂಬರ್ ಕೆಳಗಡೆ ವಿದ್ಯಾರ್ಥಿ SSLC ರಿಜಿಸ್ಟರ್ ನಂಬರನ್ನು ಕೊಟ್ಟು ಸರ್ಚ್ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ನೋಡ್ಬೋದು, ಈಗ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಎಲ್ಲ ಫೆಚ್ ಆಗ್ತದೆ. ಕೆಳಗಡೆ ಮಾರ್ಕ್ಸ್ ಇನ್ಫಾರ್ಮೇಷನ್ನಲ್ಲಿ ಸ್ಟೂಡೆಂಟ್ ಮಾರ್ಕ್ಸ್ ಎಷ್ಟು ಇರ್ತದೆ. ಇಲ್ಲಿ ಯಾವ ಸಬ್ಜೆಕ್ಟ್ನ ಒಂದು ಫೋಟೋ ಕಾಪಿಗಾಗಿ ಅಪ್ಲೈ ಮಾಡ್ತಾ ಇದ್ದೇವೋ ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ನೋ ಅಂತ ಏನಿದೆ, ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಏನಾಗ್ತದೆ, ಫೋಟೋ ಕಾಪಿ ಅಮೌಂಟ್ನಲ್ಲಿ ಈ ಒಂದು ಫೋಟೋ ಕಾಪಿಗಾಗಿ ಅಮೌಂಟ್ ಎಷ್ಟಿದೆ ಅದು 400 ಅಂತ ಅಮೌಂಟು ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟು ಫಿಲ್ ದ ಡೀಟೇಲ್ಸಲ್ಲಿ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಇದೆ, ಇಮೇಲ್ ಅಡ್ರೆಸ್ ಮ್ಯಾಂಡೇಟ್ರಿ ಇಲ್ಲ ಮತ್ತು ಇಲ್ಲಿ ಅಡ್ರೆಸ್ಸು, ತಾಲೂಕು, ಪಿನ್ ಕೋಡು ಮ್ಯಾಂಡೇಟ್ರಿಯಾಗಿ ಫಿಲ್ ಮಾಡಿ ಜನರೇಟ್ OTP ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ನೋಡ್ಬೋದು, OTP ವೆರಿಫಿಕೇಷನ್ ಅಂತಕ್ಕಂಥ ಸ್ಕ್ರೀನ್ ಬರ್ತದೆ. ಇಲ್ಲಿ ಮೊಬೈಲ್ ನಂಬರ್ಗೆ ಬಂದಿರತಕ್ಕಂತಹ OTPಯನ್ನು ಈ ಒಂದು OTP ಬಾಕ್ಸ್ನಲ್ಲಿ ಕೊಟ್ಟು ವೆರಿಫೈ OTP ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ನೋಡ್ಬೋದು, ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಅಂತ ಅಪ್ಲಿಕೇಶನ್ ನಂಬರ್ ಮತ್ತು ನಮಗೆ GST ನಂಬರ್ ಅಂತ ಇದೆ. ಕೆಳಗಡೆ ಇಲ್ಲಿ ಪ್ಲೀಸ್ ನೋಟ್ ಇಟ್ ಫಾರ್ ಫ್ಯೂಚರ್ ರೆಫರೆನ್ಸ್ ಅಂತ ಇದೆ. ಸೊ ಇದನ್ನೊಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೋಬೇಕು ಫ್ಯೂಚರ್ ರೆಫರೆನ್ಸ್ಗಾಗಿ. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತಕ್ಕಂಥ ಒಂದು ರೆಡ್ ಕಲರ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೋಡ್ಬೋದು, ಈಗ ಒಂದು ಪೇಮೆಂಟ್ ಗೇಟ್ವೇಗೆ ನಾವು ಬರ್ತೇವೆ ಮತ್ತು ಇಲ್ಲಿ ನಾವು ಈ ಒಂದು ಫೋಟೋ ಕಾಪಿ ಅಮೌಂಟನ್ನು ಪೇ ಮಾಡಲಿಕ್ಕೆ ಪೇಮೆಂಟ್ ಮೆಥಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ಪೇಮೆಂಟ್ ಮೆಥಡ್ನಲ್ಲಿ UPI ಪೇಮೆಂಟ್ ಅಂದರೆ ಗೂಗಲ್ ಪೇ, ಫೋನ್ಪೇ ಮೂಲಕ ಪೇ ಮಾಡ್ತಕ್ಕಂಥ ಒಂದು ಮೆಥಡನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಇಲ್ಲಿ ಅದರ ಮುಂದೆ ರೇಡಿಯೋ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಐ ಅಗ್ರಿ ಇನ್ ದ ಸ್ಕ್ವೇರ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಕ್ಲಿಕ್ ಮಾಡ್ತೇನೆ. ರೈಟ್ ಮಾರ್ಕ್ ಬಂತು. ಈಗ ಮೇಕ್ ಪೇಮೆಂಟ್ ಅಂತ ಏನೊಂದು ಅಮೌಂಟ್ ಇದೆ, ಒಂದು ಫೋಟೋ ಕಾಪಿ ಅಮೌಂಟನ್ನು ಪೇ ಮಾಡಲು ಇಲ್ಲಿ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಜಸ್ಟ್ ಇಲ್ಲಿ ಶೋ QR ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಲೋಡಿಂಗ್ ಆಗ್ತಾಯಿದೆ. ಸೊ ಈ ಒಂದು QR ಕೋಡನ್ನು ನಮ್ಮ ಫೋನ್ಪೇ ಓಪನ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ಈ ಒಂದು ಫೋಟೋ ಕಾಪಿ ಅಮೌಂಟನ್ನು ಪೇ ಮಾಡಬೇಕು. ನೆಕ್ಸ್ಟ್ ಏನಾಗ್ತದೆ, ನಮ್ಮ ಮೊಬೈಲಿಗೆ ಒಂದು SMS ಬರ್ತದೆ. ಆಮೇಲೆ ನಾವು ಫೋಟೋ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಸೊ ಇದಿಷ್ಟೇನಪ್ಪ ಅಂತ ಕೇಳಿದರೆ SSLC ವಿದ್ಯಾರ್ಥಿಗಳು ತಮ್ಮ ಉತ್ತರ ಪತ್ರಿಕೆಯ ಫೋಟೋ ಕಾಪಿಗಾಗಿ ಮೊಬೈಲ್ನಲ್ಲಿಯೇ ಅಪ್ಲೈ ಮಾಡ್ತಕ್ಕಂಥ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.